ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚೇಳೂರು ತಾಲೂಕು ಕಚೇರಿಯಲ್ಲಿ ಕನಕದಾಸರ ಜಯಂತಿ ಆಚರಣೆ. ಸಂತ ಶ್ರೇಷ್ಠ ಕವಿ 15 ಮತ್ತು 16ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ಬಗ್ಗೆ ಸಮರ ಸಾರಿದ ಭಕ್ತ ಕನಕದಾಸರು ಎಂದರೆ ತಪ್ಪಾಗಲಾರದು ಎಂದು ಚೇಳೂರು ಉಪತಹಸೀಲ್ದಾರ್ ಈಶ್ವರ್ರವರು ಅಭಿಪ್ರಾಯಪಟ್ಟರು. ನೂತನ ತಾಲೂಕು ಚೇಳೂರಿನ ತಾಲೂಕು ಕಾರ್ಯಾಲಯದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಚೇಳೂರು ಇವರ ವತಿಯಿಂದ ಕನಕದಾಸ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪ್ರಾರಂಭವಾಯಿತು. ಕಾರ್ಯಕ್ರಮವನ್ನು ಕುರಿತು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಕಡ್ಡೀಲು ವೆಂಕಟರಮಣರವರು ಮಾತನಾಡಿ, ಕನಕದಾಸರ ಕೀರ್ತನೆಗಳು ಮನುಕುಲಕ್ಕೆ ಸನ್ಮಾರ್ಗದಲ್ಲಿ ನಡೆಸುತ್ತವೆ. ಕನಕದಾಸರ ತಂದೆ ಬೀರಪ್ಪ ನಾಯಕ ಮತ್ತು ತಾಯಿ ಬಚ್ಚಮ್ಮ ದಂಪತಿಗಳಿಗೆ ಮಕ್ಕಳು ಇಲ್ಲದಿರುವಾಗ ತಿರುಪತಿ ತಿಮ್ಮಪ್ಪನಿಗೆ ವಂಶೋದ್ಧಾರಕನಾದ ಒಬ್ಬ ಮಗನನ್ನು ಕರುಣಿಸು ಎಂದು ಹರಕೆ ಹೊತ್ತಿದರು. ಅವರ ಆಸೆ ಫಲಿಸಿತು. ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಎಂದು ಅವರು ತಮ್ಮ ಮಗುವಿಗೆ ತಿಮ್ಮಪ್ಪ ಎಂದು ನಾಮಕರಣ ಮಾಡಿದರು ಎಂದು ಕನಕದಾಸರ ಜೀವನದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕುರುಬ ಸಮುದಾಯದ ಹಿರಿಯ ಮುಖಂಡ ಶ್ರೀನಿವಾಸ ಗೌಡ, ಶ್ರೀರಾಮಪ್ಪ, ಶಿಕ್ಷಕರಾದ ಎಲ್ ನಾಗರಾಜ್, ವಿ ಸತ್ಯನಾರಾಯಣ, ಮುಖಂಡರುಗಳಾದ ಮೆಕ್ಯಾನಿಕ್ ನಯಾಜ್, ಕರೆ ಶ್ರೀರಾಮಪ್ಪ, ವೆಂಕಟರಮಣಪ್ಪ, ಜೆ.ವಿ. ಚಲಪತಿ, ಪಾಪಿರೆಡ್ಡಿ, ಇತರೆ ಸಮುದಾಯದ ಮುಖಂಡರುಗಳು, ಕಂದಾಯ ಸಿಬ್ಬಂದಿ, ಸಾರ್ವಜನಿಕರು ಹಾಜರಿದ್ದರು. ವಿಶೇಷನಾಗು ಮೊದಲಿಗೆ ಕನಕದಾಸರ ಒಂದು ಕೃಪಾಕಟಾಕ್ಷ ಎಲ್ಲರಿಗೂ ಅಂತೇಳಿ, ಈ ಕನಕದಾಸ ಅನ್ನೋರಿಗೆ ಮೂಲ ಹೆಸರು ತಿಮ್ಮಪ್ಪ ನಾಯಕ ಅಂತ. ಅವರು 15-16ನೇ ಶತಮಾನದಲ್ಲಿ ಜನಿಸಿದವರಾಗಿದ್ದು, ಮೊದಲಿಗೆ ಅವರು ಯೋಧರಾಗಿರ್ತಾರೆ. ಯೋಧರಂದ್ರೆ ಇವರು ಮಿಲಿಟರಿ, ಇವಾಗ ನಾವು ಮಿಲಿಟರಿ ಅವ್ರು ಬರ್ತೀವಲ್ಲ ಆ ಥರ ಯೋಧರಾಗಿರ್ತಾರೆ. ಯುದ್ಧಕ್ಕೆಲ್ಲ ಸಹಿಸಿಕೊಂಡು ಅವರು ಇರ್ತಾರೆ. ಆದರೆ ತದನಂತರದಲ್ಲಿ ಅವರು ದೈವಭಕ್ತಿಗೆ ಒಂದು ಪ್ರೇರಣೆಯಿಂದ ಅವರು ಹಾವೇರಿ ಜಿಲ್ಲೆಯ ಶೃಂಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ತನ್ನ ಒಂದು ನಾಯಕರ ಒಂದು ಪುತ್ರರಾಗಿ ಹುಟ್ಟಿ, ಅವರು ಕೆಲವು ನಳಚರಿತ್ರೆ, ಹರಿಭಕ್ತಸಾರ ಎಂಬ ಕಾವ್ಯಗಳಿಂದ ಅವರು ದೈವ ಸಂಕಲ್ಪಕ್ಕೆ ಸಿದ್ಧರಾಗಿ ಎಲ್ಲರೂ ಒಳ್ಳೆಯ ಒಂದು ಇದರಿಂದ ನಡಿಬೇಕು ಅಂತೇಳಿ ಭಕ್ತಿ ಸಾಗರದಲ್ಲಿ ಲೀನರಾಗಿ ಕನಕದಾಸರಾಗ್ತಾರೆ. ತುಂಬಾ ಶ್ರದ್ಧಾ ಭಕ್ತಿಯಿಂದ ಅವರು ಹೇಳಿರುವ ಕವನಗಳು, ಅವರು ಹೇಳಿರುವ ಒಂದು ವಾಕ್ಯಗಳನ್ನು ನಾವು ನಡೆಸ್ಕೊಂಡು ಹೋದ್ರೆ ಜೀವನದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲರಿಗೂ ಆ ಭಗವಂತನ ಕೃಪಾಕಟಾಕ್ಷ ಇರಲಿ. ಅದೇ ರೀತಿಯಾಗಿ ಕುಲ ಎಂದು ಹೊಡೆದಾಡಬೇಡಿ, ಉಚ್ಚಪ್ಪಗಳಿಲ್ಲ. ನಿಮ್ಮ ಕುಲದ ನೆಲವು ಯಾವುದೆಂದು ಬಲ್ಲಿರ. ಆತ್ಮ, ಜೀವ, ಗಾಳಿ, ನೀರು, ಅನ್ನ, ಇದೆಲ್ಲ ಯಾವ ಕುಲ ಅಂತ ತಿಳ್ಕೊಬೇಕು ನಾವು. ಎಲ್ಲರಿಗೂ ನೀರು ಎಲ್ಲ ತಿನ್ನೋದು ಅನ್ನನೇ. ಕುಲ ಅಂತ ಗೊತ್ತಾಗ್ತೀರಾ ಅಂತೇಳಿ ಆ ಕನಕದಾಸ ತುಂಬಾ ವಿಶೇಷವಾಗಿ ಜನಕ್ಕೆ ಬೇಕಾದಂತ ಒಂದು ವಾಕ್ಯಗಳನ್ನು ಹೇಳಿದ್ದಾರೆ. ಅದನ್ನೆಲ್ಲ ಪರಿಪೂರ್ಣವಾಗಿ ತಿಳ್ಕೊಂಡು ಅವರ ಒಂದು ಸನ್ಮಾರ್ಗದಲ್ಲಿ ನಡೆದರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ಶ್ರವಣಾಯ ಗುಣಹೇ ಕಮೇ ಕಮೇ ಕಾಮಕಾಮಾಯ ಕಾಮೇಶ್ವರ ಶ್ರವಣಾದ ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ. ಯೋ ವೇದಾಧಸ್ವರ ಪ್ರೋಕ್ತೆ ವೇದಾಂತಂಚ ಕನಕದಾಸ ದೇವತಾಭ್ಯೋ ನಮಃ. ಮನಸಾ ವಿಷ್ಣು ಪ್ರಾರ್ಥನಾಂ ಸಮರ್ಪಯಾಮಿ, ಅಕ್ಷತಾನ್ ಸಮರ್ಪಯಾಮಿ, ನಾನಾವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಆ ಕನಕದಾಸರು ಹೆಸರದಕ್ಕೂ ತಿಮ್ಮಪ್ಪ. ಆ ತಿಮ್ಮಪ್ಪನ ಹೆಸರಲ್ಲಿ ಅವ್ರಿಗೂ ಬಹಳ ಖುಷಿಯಿಂದ ಇರ್ತಾರೆ. ಅವ್ರ ತಂದೆ ತಾಯಿ ಬಹಳ ಖುಷಿಯಿಂದ ಇರ್ತಾರೆ. ಆದರೂ ನಮ್ಮ ಹೋಗಿ ದರ್ಶನ ಮಾಡ್ಕೊಂಡು ನನಗೆ ಜನ್ಮ ಕೊಟ್ಟಿದ್ದಾರೆ ನನಗಂತ ಆ ತಂದೆ ತಾಯಿ ಇಬ್ಬರು ಬಹಳ ಖುಷಿಯಾಗಿರ್ತಾರೆ. ಆದರೆ ಅವ್ರಿಗೆ ಶಿಕ್ಷೆಯನ್ನು ಕೂಡ ಕೊಡ್ತಾರೆ. ಯಾರು? ಶ್ರೀನಿವಾಸಾಚಾರ್ಯರು ಅಂತ ಶಿಕ್ಷೆ ಅವರೇ ಮನೆಗೆ ಬಂದು ನೇಮಕ ಮಾಡ್ತಾರೆ. ಮಾಸ್ಟರ್ನ ನೇಮಕ ಮಾಡಿ ವಿದ್ಯೆ ಅಲ್ಲದೆ ಅವರು ಕುದುರೆ ಕುದುರೆ ಆಟದಲ್ಲಿ, ಮತ್ತೆ ಈ ಕತ್ತು ಯುದ್ಧದಲ್ಲಿ, ಎಲ್ಲ ಕಳೆದ್ರಲ್ಲಿ ಕೂಡ ಅವರು ಅದು ಟ್ರೈನಿಂಗ್ ಕೊಡ್ತಾರೆ. ಅವರಿಗೆ ಬಹಳ ಖುಷಿ ಆಗುತ್ತೆ. ಆದರೆ ಅವರು ಬರ್ತಾ ಪಾಪ ಅವರು 15ನೇ ವಯಸ್ಸಿನಲ್ಲಿ ಅವ್ರ ತಂದೆ ತೀರೋಗ್ತಾರೆ. ಯಾರು? ಬೀರಪ್ಪನ ತೀರೋಗ್ತಾರೆ. ಅವರು ಸುಮಾರು ಸ್ವಲ್ಪ ಬೇಜಾರಾಗಿರ್ತಾರೆ. ಮತ್ತೆ ಅವರಿಗೆ ಒಬ್ಬ ಮದುವೆನೂ ಆಗುತ್ತೆ. ಅವ್ರ ತಾಯಿನೂ ತೀರೋಗ್ತಾರೆ. ಆ ತಾಯಿ ತೀರೋದ ನಂತರ ಒಬ್ಬ ಮಗು ಇರ್ತಾರೆ. ಆ ಮಗುವೂ ತೀರೋಗ್ತಾರೆ.
ಆದರೆ ಜೀವನದಲ್ಲಿ ತುಂಬಾ ಕಷ್ಟಗಳನ್ನು ಅನುಭವಿಸ್ತಾರೆ. ಆದರೆ ಅವರಿಗೆ ಬಂದಿರತಕ್ಕಂಥ ಸವಾಲುಗಳನ್ನ ಎಲ್ಲ ಕೂಡ ಸವಾಲಾಗಿ ತಗೊಂತಾರೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಆ ರಾಜ್ಯದಲ್ಲಿ ಒಂದು ರತ್ನನಾಯಕರೊಂದಿಗೆ ಅವ್ರಿಗೂ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಕೂಡ ಜೇಬರಾಗ್ತಾನೆ ಯಾರು, ಕನಕದಾಸ್ ಅನ್ನೋರು ಆವಾಗ ಕನಕ ನಾಯಕನಾಗ್ತಾನೆ. ಆ ಊರಿಗೆಲ್ಲ ಕನಕ ನಾಯಕನಾಗ್ತಾನೆ. ಅವರು ಸೇವೆ ಮಾಡ್ಕೊಂಡು ಬಂದು ಊರುಗಳೆಲ್ಲ ಒಳ್ಳೆ ಹೆಸರನ್ನು ಪಡಿತಾರೆ. ಅವರು ಮತ್ತೆ ತಿರುಪತಿ ವೆಂಕಟೇಶ್ವರ ಅವರು ದೇವಸ್ಥಾನ ಕಟ್ಟಬೇಕಂತ ಅಲ್ಲೂ ಕೂಡ ಕನಸುಗಳು ಬರುತ್ತೆ. ಆ ದೇವಸ್ಥಾನ ಕಟ್ಟುವಾಗ ಪಾಯ ನೋಡುವಾಗ ಅವಾಗ ಚಿನ್ನ ಸಿಗುತ್ತೆ. ಚಿನ್ನ ಸಿಕ್ಕ ಅವ್ರ ಸ್ವಾರ್ಥಕ್ಕೆ ಯಾವತ್ತೂ ಕೂಡ ಉಪಯೋಗ ಮಾಡಲ್ಲ. ಅವರು ಸಾರ್ವಜನಿಕರಾಗಿ ಯಾರು ಬಡವರು ಇರ್ತಾರೋ ಯಾರು ಇದ್ದಾರೋ ಅದೆಲ್ಲ ಅವ್ರು ಮಾಡ್ಕೊಂಡು ಸೇವೆಗಳು ಮಾಡ್ಕೊಂಡು ಬರ್ತಾರೆ. ಇರ್ತಾರಲ್ಲ ಯಾರೋ ಒಬ್ರು ಅವ್ರಿಗೆ ಆಪೋಸಿಟ್ ಆಗಿ ಇರ್ತಾರಲ್ಲ, ಸುಮಾರು ಅವರು ಬಹಳ ಕಷ್ಟಗಳನ್ನು ಅನುಭವಿಸಿ ಜೀವನದಲ್ಲಿ ಈ ಜಾತಿ ಭೇದ ಏನೂ ಇಲ್ಲ. ಅಷ್ಟು ಈ ಕರ್ನಾಟಕದಲ್ಲಿ ಅಂತ ಪುಣ್ಯಾತ್ಮನಾದ ಇವತ್ತು ಜನ್ಮ ದಿನಾಚರಣೆ ನಾವು ಮಾಡ್ತಾ ಇದ್ರೆ ನಾವು ತುಂಬಾ ಖುಷಿ ಪಡಬೇಕು. ಶಾಲೆಗಳಲ್ಲಿ ಮಾಡಬೇಕು. ನಾವು ಇಲ್ಲಿ ಸರ್ಕಾರಿ ಇಲಾಖೆಯಲ್ಲಿ ಯಾವತ್ತು ಕೂಡ ಈ ಒಂದು ನವೆಂಬರ್ ತಿಂಗಳಲ್ಲಿ ಯಾವತ್ತು ಕೂಡ ಮರೀಬಾರ್ದು. ಇನ್ನೂ ಬರುವ ವರ್ಷದಲ್ಲಿ ಚೆನ್ನಾಗಿ ಮಾಡ್ಬೇಕಂತ ಇನ್ನೂ ಹೇಳೋದು ಸುಮಾರು ಜಾಸ್ತಿ ಐತೆ. ಕನಕದಾಸನ ಅಷ್ಟು ಇದ್ರೆಲ್ಲ ಬಹಳ ಅವ್ರು ನೆನೆಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ಅಂತ ವ್ಯಕ್ತಿಯನ್ನ ಇವತ್ತು ನಾವು ಜಯಂತಿಯಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಚೇಳೂರಿನಿಂದ ಬಂದಿರ್ತಕ್ಕಂಥ ನಾಯಕರು ಎಲ್ಲರೂ ಕೂಡ ಸುನಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕನಕದಾಸ್.